ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ್ರೆ ನಿಮ್ದು ಕ್ರಷರ್ ಏನಿದ್ರು ನಿಮ್ದೇ ಅಂತ ಮಾಹಿತಿ ಬಂದಿದೆ ನಿಮ್ಮ ಯಶಸ್ವರ್ದಂತ ನಿಮ್ದೇನಿದ್ರು ಹೊಸಕೋಟೆಯಲ್ಲಿ ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಿ. ಯಾಕೆ ನಿಮಗೆ ಕೋಲಾರ ಜಿಲ್ಲೆ ರೈತರೇ ಬೇಕಾಗಿತ್ತು, ನಿಮಗೆ ಹೊಸಕೋಟೆಯಲ್ಲಿ ನಿಮ್ಗೆ ಇಲ್ಲಿ ಜಾಗ ಇಲ್ವಾ? ಬೆಂಗಾನಹಳ್ಳಿ ಫ್ಯಾಮಿಲಿ ಬಂದು ಏನು ಚನ್ನಬೈರೇಗೌಡರು ಇರ್ಬೋದು, ಮತ್ತು ಬಿ ಎನ್ ಬಚ್ಚೇಗೌಡರು ಇರ್ಬೋದು, ಮತ್ತು ಈಗ ಶರತ್ ಬಚ್ಚೇಗೌಡರು ಇರ್ಬೋದು, ಯಾವುದೇ ಇನ್ನೊಬ್ರು ಆಸ್ತಿಗಾಗಲಿ ಇನ್ನೊಬ್ರು ಇದಕ್ಕಾಗಿ ಹೋದವರಲ್ಲ. ಅಲ್ಲಿ ಯಾರೋ ಮಾಡ್ತಿದ್ರೆ ಅಂದ್ಬಿಟ್ಟು ಅಲ್ಲಿಂದ ರೈತರು ಗಲಾಟೆ ಮಾಡಿದ್ರೆ ಅಂತ ಅಲ್ಲಿಂದ ಎತ್ತಿ ಇಲ್ಲಿಗೆ ಹಾಕ್ಸಿದ್ರಾ? ನಾವೇನು ಕೋಲಾರ ಜಿಲ್ಲೆ ಈ ಭಾಗದ ರೈತರೇನು ನಾವೇನು ಅಲ್ಲಿಗೆ ಬಿಟ್ಟು ಬಿದ್ದಾಗಿದ್ರಾ? ನಮ್ಮ ಚನ್ನಬೈರೇಗೌಡರು ಬುಕ್ ಎತ್ಕೊಂಡು ಮನೆ 50 ರೂಪಾಯಿ ಕೊಟ್ರಪ್ಪ ನಿಮ್ಗೆ ಇದೇ ಟಿ ಜಿ ಎಕ್ಸ್ಟೇಷನಲ್ಲಿ ಹೊಸಕೋಟೆಯಲ್ಲಿ ಸೈಟ್ ತಗೊಳ್ರಿ ಅಂತ ಮಾಡಿದವರು. ಅವ್ರಿಗೆ ಸಾವಿರಾರು ಎಕರೆಗಳಿದೆ. ಮಾನ್ಯ ಹೊಸಕೋಟೆ ಶಾಸಕರು ಮಿಸ್ಸಸ್ ಅವರು ಇದರಲ್ಲಿ ಅವ್ರ ಬಾಮ ಇದ್ದಿದ್ದು, ನೀವು ಅವ್ರ ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಏನಾದ್ರು ತೊಂದರೆ ಮಾಡ್ತಾರೆ. ಶಿವಾ ಮೇಡಮ್ ಅವರಿದ್ದಾರೆ, ಅವರು ಒಬ್ಬ ಬಿಸ್ನೆಸ್ ಮ್ಯಾನ್, ಅವರ ಶೇರುಗಳಿದೆ, ಸುಮಾರು ಜನ ಪಾರ್ಟ್ನರ್ಗಳಿದ್ದಾರೆ, ಸಾವಿರಾರು ಕೋಟಿಗಳ ವ್ಯವಹಾರ ಇದೆ. ಅದರಲ್ಲಿ ಯಾರೋ ಒಬ್ಬರು ಪಾರ್ಟ್ನರು ಅಲ್ಲಿ ಜಮೀನು ತಗೊಂಡು ಆ ಕ್ರಷರ್ ಮಾಡಿರ್ಬೋದು. ದಯವಿಟ್ಟು ಅಲ್ಲಿನ ರೈತರುಗಳು ಏನಿದ್ದೀರಾ, ದಯವಿಟ್ಟು ನೀವು ಶರತ್ ಅವರ ಫೋಟೋ ಹಾಕೋದು, ಶರತ್ ಬಚ್ಚೇಗೌಡರು ಮಾಡ್ತಾರೆ ಅನ್ನೋದು, ಶರತ್ ಬಚ್ಚೇಗೌಡರು ಮಾಡ್ತಾರೆ ಅದು ತಪ್ಪೋದು. ದಯವಿಟ್ಟು ಅದನ್ನು ತಾವು ವಾಪಸ್ ತಗೊಬೇಕು. ಇದಕ್ಕೂ ಶರತ್ ಬಚ್ಚೇಗೌಡರು ಸಂಬಂಧ ಇದೆ. ನಮಸ್ಕಾರ. ಏನು ಕೋಲಾರಲ್ಲಿ ಸೀತಿ ಗ್ರಾಮದಲ್ಲಿ ಶರತ್ ಬಚ್ಚೇಗೌಡರು ಕ್ರಷರ್ ಮಾಡಿದ್ದಾರೆ. ಹೊಸಕೋಟೆಯಲ್ಲಿ ಕ್ರಷರ್ ಮಾಡಿದ್ರು, ಅವ್ರಿಗೆ ತೊಂದರೆ ಕೊಟ್ಟು ಅಲ್ಲಿಂದ ಪ್ರಾಬ್ಲಮ್ ಆಗಿ ಈಗ ಹೊಸಕೋಟೆ ಬಿಟ್ಟು ಏನು ಒಂದು ಇಲ್ಲಿ ಕೋಲಾರ ತಾಲೂಕಲ್ಲಿ ಸೀತಿ ಗ್ರಾಮದಲ್ಲಿ ಕ್ರಷರ್ ಮಾಡಿದ್ದಾರೆ ಅಂತ ಏನು ಅಲ್ಲಿನ ರೈತರು ಹೇಳ್ತಾ ಇದ್ದಾರೆ, ಅದು ಸತ್ಯಕ್ಕೆ ದೂರವಾದಂಥದ್ದು. ಏನು ಶರತ್ ಬಚ್ಚೇಗೌಡರ ಬೆಂಗಾನಹಳ್ಳಿ ಫ್ಯಾಮಿಲಿ ಬಂದು ಏನು ಚನ್ನಬೈರೇಗೌಡರು ಇರ್ಬೋದು, ಮತ್ತು ಬಿ ಎನ್ ಬಚ್ಚೇಗೌಡರು ಇರ್ಬೋದು, ಮತ್ತು ಈಗ ಶರತ್ ಬಚ್ಚೇಗೌಡರು ಇರ್ಬೋದು, ಯಾವುದೇ ಇನ್ನೊಬ್ರು ಆಸ್ತಿಗಾಗಲಿ ಇನ್ನೊಬ್ರು ಇದಕ್ಕಾಗಿ ಹೋದವರಲ್ಲ. ನಮ್ಮ ಚನ್ನಬೈರೇಗೌಡರು ಬುಕ್ ಎತ್ಕೊಂಡು ಮನೆ 50 ರೂಪಾಯಿ ಕೊಟ್ರಪ್ಪ ನಿಮ್ಗೆ ಇದೇ ಟಿ ಜಿ ಎಕ್ಸ್ಟೇಷನಲ್ಲಿ ಹೊಸಕೋಟೆಯಲ್ಲಿ ಸೈಟ್ ತಗೊಳ್ರಿ ಅಂತ ಮಾಡಿದವರು. ಅವ್ರಿಗೆ ಸಾವಿರಾರು ಎಕರೆಗಳಿದೆ. ಅದೇ ಬಚ್ಚೇಗೌಡರು ಅವರ ರಾಜಕೀಯ ಜೀವನದಲ್ಲಿ ರೈತರಿಗೆ ಯಾವುದೇ ಒಂದು ಎಕರೆ ಮಾರಬೇಡ್ರಿ, ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಲೆ ಬರ್ತದೆ ಅಂತ ಇಡೀ ಹೊಸಕೋಟೆ ಟೌನಲ್ಲಿ ರೈತರಿಗೆ ಜಮೀನುಗಳು ಉಳಿಸ್ಕೊಟ್ಟವರು ಬಿ ಎನ್ ಬಚ್ಚೇಗೌಡವರು. ಅದು ಯಾವುದೇ ರಿಯಲ್ ಎಸ್ಟೇಟ್ ಆಗಲಿ ಜಮೀನುಗಳನ್ನ ಮಾರೋಕ್ಕಾಗಿ ಬಿಡದಿದ್ದವರು, ಅವ್ರಿಗೂ ಸಾವಿರಾರು ಎಕರೆ ಇದೆ. ಏನು ಶರತ್ ಬಚ್ಚೇಗೌಡ ಇರ್ಬೋದು, ಅವ್ರು ಶುದ್ಧ ರಾಜಕಾರಣಿ ಮಾತ್ರ. ಅವ್ರು ಯಾವುದೇ ಕ್ರಷರ್ ಆಗಲಿ ಇನ್ನೊಂದಾಗಲಿ ಮಾಡೋಕ್ಕೆ ಹೋಗೋದು ಇಲ್ಲ, ಅವ್ರು ಬೇಕಾಗಿಲ್ಲ. ಅವ್ರ ಹತ್ರ ಇರೋ ಹುಡುಗರುಗಳು ನಾವು ಒಂದಲ್ಲ ಎರಡೆರಡು ಕ್ರಷರ್ ಮಾಡಿದ್ದೀವಿ. ಏನು ಶರತ್ ಬಚ್ಚೇಗೌಡರು ಹುಡುಗರು, ಶರತ್ ಬಚ್ಚೇಗೌಡರದು ಹೊಸಕೋಟೆ ತಾಲೂಕಲ್ಲಿ ಯಾವುದೇ ಕ್ರಷರ್ ಇಲ್ಲ, ಇದು ಸುಳ್ಳು. ಮತ್ತು ಇವರು ಇಲ್ಲಿ ಪ್ರಾಬ್ಲಮ್ ಮಾಡಿದ್ರು, ಅಲ್ಲಿ ಬಂದು ಮಾಡ್ತಾವ್ರೆ ಸುಳ್ಳು. ಏನು ಅವರ ಮನೆಯವರು ಪ್ರತಿಭಾ ಮೇಡಮ್ ಅವರಿದ್ದಾರೆ, ಅವರು ಒಬ್ಬ ಬಿಸ್ನೆಸ್ ಮ್ಯಾನ್, ಅವರ ಶೇರುಗಳಿದೆ, ಸುಮಾರು ಜನ ಪಾರ್ಟ್ನರ್ಗಳಿದ್ದಾರೆ, ಸಾವಿರಾರು ಕೋಟಿಗಳ ವ್ಯವಹಾರ ಇದೆ. ಅದರಲ್ಲಿ ಯಾರೋ ಒಬ್ಬರು ಪಾರ್ಟ್ನರು ಅಲ್ಲಿ ಜಮೀನು ತಗೊಂಡು ಆ ಕ್ರಷರ್ ಮಾಡಿದ್ರು ಅದು ಅಕ್ರಮ ಅಲ್ಲ, ಅದು ಸಕ್ರಮ. ಏನು ಕಾನೂನಾತ್ಮಕವಾಗಿ DC ಆರ್ಡ್ರ್ ತಗೊಂಡು, ಏನು B1 ತಗೊಂಡು, C ಫಾರಮ್ ತಗೊಂಡು, ಮೈನ್ಸಿಂದ ಏನು ಒಂದು ಗಣಿಗಾರಿಕೆ ಒಂದು ಲೈಸೆನ್ಸ್ ತಗೊಂಡು ಕಾನೂನಾತ್ಮಕವಾಗಿ ಏನು ಮಾಡ್ತಾ ಇದ್ದಾರೆ ಹೊರತು ಕಾನೂನು ಬಾಹಿರ ಅಲ್ಲ. ದಯವಿಟ್ಟು ಅಲ್ಲಿನ ರೈತರುಗಳು ಏನಿದ್ದೀರಾ, ದಯವಿಟ್ಟು ನೀವು ಶರತ್ ಅವರ ಫೋಟೋ ಹಾಕೋದು, ಶರತ್ ಬಚ್ಚೇಗೌಡರು ಮಾಡ್ತಾರೆ ಅನ್ನೋದು, ಶರತ್ ಬಚ್ಚೇಗೌಡರು ಇದು ಮಾಡ್ತಾರೆ ಅದು ತಪ್ಪೋದು. ದಯವಿಟ್ಟು ಅದನ್ನು ತಾವು ವಾಪಸ್ ತಗೋಬೇಕು. ಇದಕ್ಕೂ ಶರತ್ ಬಚ್ಚೇಗೌಡರಿಗೆ ಸಂಬಂಧ ಇಲ್ಲ. ಶರತ್ ಬಚ್ಚೇಗೌಡರು ಅದಕ್ಕೆ ಬರಲ್ಲ. ಬೆಂಗಾನಹಳ್ಳಿ ಕುಟುಂಬ ಅಂದರೆ ಅವ್ರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಜಮೀನುಗಳಿದೆ, ಎಷ್ಟು ಆಸಿದೆ ಅವ್ರಿಗೆ ಗೊತ್ತಿಲ್ಲ. ಅಷ್ಟು ಒಂದು ದೊಡ್ಡ ಮನದಿಂದ ಬಂದವರು, ಅವರು ಕ್ರಷರ್ಗೆ ಬಂದಿಲ್ಲ. ಏನು ಪ್ರತಿಭಾ ಮೇಡಮ್ ಅವರಿದ್ದಾರೆ, ಅವರು ಒಬ್ಬ ಬಿಸ್ನೆಸ್ ಮ್ಯಾನ್. ಅವ್ರ ತಂದೆ 1,500 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಏನು ಪ್ರತಿಭಾ ಮೇಡಮ್ ಅವರ ತಂದೆ 1,500 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಅವರು ಒಂದೊಂದು ಕಾಂಟ್ರಾಕ್ಟ್ರು ಬಂದು, ಆ ಕಾಂಟ್ರಾಕ್ಟ್ರು ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರು ಬಂದು 1,000 ಕೋಟಿ 2,000 ಕೋಟಿ ಅಂತ ದೊಡ್ಡ ಕಾಂಟ್ರಾಕ್ಟ್ರು ಅವರವರು. ಅಂಥ ಮಂತನದಲ್ಲಿ ಬರೀ ಅವರು ಒಂದು ಕ್ರಷರ್ ಮಾಡಬೇಕು ಅಂತ ಅಲ್ಲ, ಅವರು ಪಾರ್ಟ್ನರ್ಗಳು ಸುಮಾರು ಜನ ಷೇರ್ದಾರಿದ್ದಾರೆ, ಅವರು ಬಂದು ಕಾನೂನಾತ್ಮಕವಾಗಿ ಮಾಡಿದ್ದಾರೆ. ದಯವಿಟ್ಟು ತಮಗೆ ರಿಕ್ವೆಸ್ಟ್ ಮಾಡಿ ಕೈ ಮುದ್ದು ಕೇಳ್ಕೊತೀನಿ, ನೀವು ಶರತ್ ಬಚ್ಚೇಗೌಡರು ಫೋಟೋ ಹಾಕೋದು, ಪಕ್ಕದಲ್ಲಿ ಪ್ರತಿಭಾ ಫೋಟೋ ಹಾಕೋದು, ಇವರು ಕ್ರಷರ್ ಮಾಡೋಕ್ಕೆ ಬಂದಿರೋದು ಅಂತ ತಪ್ಪು ಮಾಹಿತಿ ಏನು ಜನಕ್ಕೆ ಕೊಡ್ತಾ ಇದ್ದಾರೆ, ತಪ್ಪು. ಶರತ್ ಬಚ್ಚೇಗೌಡರು ಪ್ರತಿಭಾ ಮೇಡಮ್ ಅವರು ಮಾಡಿದ್ರೆ ಹೊಸಕೋಟೆ ತಾಲೂಕಲ್ಲಿ 10 ಕ್ರಷರ್ ಅಲ್ಲ 100 ಕ್ರಷರ್ ಮಾಡ್ಬೋದು. ಆದರೆ ಅವರು ಅದು ಇದಿಲ್ಲ. ಅವ್ರು ಯಾರೋ ಅವರು ಪಾರ್ಟ್ನರ್ಗಳು ಬಂದಿದ್ದಾರೆ, ಅದು ಕಾನೂನಾತ್ಮಕವಾಗಿ ಬಂದಿದ್ದಾರೆ.
ಕಾನೂನು ಬಾಹಿರವಾಗಿ ರೈತರ ಒಂದು ವಿರುದ್ಧವಾಗಿ ಮಾಡಿರೋದಲ್ಲ. ಕ್ರಷರ್ ಮಾಡಿದ್ರೆ ಧೂಳು ಬರುತ್ತೆ ಸತ್ಯ. ಆ ಧೂಳು ಬರ್ದಿರೋಕ್ಕೆ ಏನು ಕ್ರಮ ಕೈಗೊಳ್ಬೇಕು ಅದನ್ನು ಕ್ರಮ ಕೈಗೊಂಡು ಧೂಳು ಆಚೆ ಬರ್ದಿರೋಂಗೆ ನೀರು ಬಿಟ್ಕೊಂಡು ರೈತರಿಗೆ ತೊಂದರೆ ಆಗದಿರೋಂಗೆ ಮಾಡೋಂಥ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಯಾಕಂದರೆ ಈಗ ಹಳೆ ಕಾಲ ಹೋಯ್ತು. ಈಗ ಯಾವುದೇ ಕಾರಣಕ್ಕೂ ಒಂದು B1 ಒಂದು ಸಿ ಫಾರಮ್ಮು ಮತ್ತು ಏನು ಆ ಜಾಗ ಒಂದು ಏನು ಡೀಮ್ ಕನ್ವೆನ್ಷನ್ ಆಗ್ದಿರಾ ಪ್ರತಿಯೊಂದು ಏನು ಸರ್ಕಾರದಿಂದ ಅನುಮತಿ ಪಡೆದಿರಾ ಈಗ ಯಾರು ಕ್ರಷರ್ ಮಾಡೋಕ್ಕಾಗಲ್ಲ. ದಯವಿಟ್ಟು ತಾವು ಏನು ಶರತ್ ಬಚ್ಚೇಗೌಡರನ್ನ ಫೋಟೋ ಹಾಕ್ತಾ ಇದ್ದೀರಾ, ಬೆಣ್ಣೆಹಳ್ಳಿ ಅವ್ರ ಕುಟುಂಬದವ್ರನ್ನ ಇದರಲ್ಲಿ ತರ್ತಾ ಇದ್ದೀರಾ, ದಯವಿಟ್ಟು ಅದನ್ನು ನಿಲ್ಲಿಸ್ಬೇಕು ಅಂತ ಈಗ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಕ್ರಷರ್ ಅಂದರೆ ಈಗ ಒಂದು ರೂಲ್ಸ್ ಇದೆ, ಸರ್ಕಾರ ಒಂದು ರೂಲ್ಸ್ ತಂದಿದೆ. ಏನೋ B1 ಆಗಬೇಕು, ಅದು ಒಂದು B1 ಆಗಬೇಕು, ಸಿ ಫಾರಮ್ ಬೇಕು, ಮತ್ತು ಗಣಿಗಾರಿಗೆ ಅಲ್ಲಿ ಬ್ಲಾಸ್ಟ್ ಮಾಡೋಕ್ಕೆ ಲೈಸೆನ್ಸ್ ಬೇಕು. ಅದೆಲ್ಲ ಇದ್ರೇ ಮಾಡೋಕ್ಕಾಗೋದು, ಇಲ್ಲದಿದ್ದರೆ ಎತ್ತಿ ಒಳಗಡೆ ಹಾಕ್ತಾರೆ. ಮೊದಲಂಗಲ್ಲ, ಈಗ ಕಾನೂನಾತ್ಮಕವಾಗಿ ಎಲ್ಲ ಸಕ್ರಮ ಇದೆ. ಅಲ್ಲಿ ಧೂಳು ಬರ್ತಾ ಇದೆ. ಕೆಲವರು ರಾಜಕೀಯ ದುರುದ್ದೇಶದಿಂದ, ಮೊನ್ನೆ ನಾನು ಒಬ್ಬರನ್ನ ಟಿ.ವಿನಲ್ಲಿ ಮಾತಾಡುವಾಗ ಮಾಧ್ಯಮದಲ್ಲಿ ಮಾತಾಡೋಕೆ ಹೇಳಿದೆ, ಇಲ್ಲಿ MLA ಅವರು ಮಂಜುನಾಥ್ ಅವರು ಏನೂ ಮಾಡಿಲ್ಲ, ಒಂದು ಲೈಟ್ ಹಾಕೋವ್ರಂತ ಅವ್ರನ್ನ ರಾಜಕೀಯವಾಗಿ ಇದರಲ್ಲಿ ತಂದು ತೋರಿಸಿ ಏನು ಇದರಲ್ಲಿ ಬೇರೆ ಬೇರೆ ಪಾರ್ಟಿಗಳಿದ್ದಾರೆ ಅಂದರೆ ಯಾರೂ ಅಷ್ಟೇ. ಇವಾಗ ನಾನು ನಮ್ಮ MLA ಆಗಿರ್ಬೋದು, ನಮ್ಮ MLA ನಾನು ವಿರುದ್ಧ ಮಾತಾಡೋದೇ ಇಲ್ಲ. ನನ್ನ ವಿರುದ್ಧ MLA ಇದ್ದರೆ ಮಾತ್ರ ಮಾತಾಡೋದು. ಅಲ್ಲೆಲ್ಲ ಮಂಜಣ್ಣ ಅವ್ರ ವಿರುದ್ಧ ಇದ್ದಾರೆ, ಅದಕ್ಕೋಸ್ಕರ ಅವ್ರ ಬಗ್ಗೆ ಮಾತಾಡೋದಾಗಿರೋದು ದಯವಿಟ್ಟು ನಿಲ್ಲಿಸಬೇಕು. ಇಲ್ಲಿ ಯಾವುದೇ ತರಹದ ಶರತ್ ಬಚ್ಚೇಗೌಡರದು ಅದರಲ್ಲಿ ಅದಕ್ಕೂ ಸಂಬಂಧನೇ ಇಲ್ಲ. ಏನು ಕ್ರಷರ್ ಏನಾದರೂ ಶರತ್ ಬಚ್ಚೇಗೌಡರು ಮಾಡಬೇಕಂದ್ರೆ ಹೊಸಕೋಟೆ ತಾಲೂಕಲ್ಲೇ ಅವ್ರ ಹುಡುಗರು ನಾವು ಒಂದಲ್ಲ ಎರಡು ಕ್ರಷರ್ಗಳು ನಾವು ಮಾಡಿಕೊಟ್ಟಿದ್ದಾರೆ. ನಾವು ಕ್ರಷರ್ ಓನರ್ಗಳು. ದಯವಿಟ್ಟು ಅದನ್ನು ತಪ್ಪು ಮಾಹಿತಿ ಕೊಡಬೇಡಿ. ಇದಕ್ಕೆ ಶರತ್ ಬಚ್ಚೇಗೌಡರಿಗೆ ಯಾವುದೇ ಸಂಬಂಧ ಇಲ್ಲ. ಮತ್ತೇನು ಹೇಳ್ತೀನಿ, ಪ್ರತಿಭಾ ಮೇಡಮ್ ಅವರು ಒಬ್ಬ ಬಿಸ್ನೆಸ್ ಮ್ಯಾನ್, ಅವರು ಶೇರ್ಗಳಿದೆ, ನಾನಾರು ಜನ ಪಾರ್ಟ್ನರ್ಗಳಿದ್ದಾರೆ. ಈಗ ಅವ್ರ ಪಾರ್ಟ್ನರ್ ನಾನಿರ್ಬೋದು, ನಾನಲ್ಲಿ ಬಂದು ಮಾಡಿರ್ಬೋದು ಹೊರತು ಅದಕ್ಕೂ ಪ್ರತಿಭಾ ಮೇಡಮ್ಗೂ ಸಂಬಂಧ ಇಲ್ಲ. ಇದ್ರೂ ಕಾನೂನಾತ್ಮಕವಾಗಿ ಮಾಡಿರ್ತಾರೆ. ಕಾನೂನು ವಿರುದ್ಧ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಕಾನೂನು ವಿರುದ್ಧ ಆಗಲಿ ಅಲ್ಲಿ ಬೇರೆ ಜಾಗ ಹೊಡೆಯೋದಾಗಲಿ ಇಲ್ಲ. ಅದನ್ನು ಏನಾದರೂ ಇದ್ದರೆ ತಾವು DC ಕಂಪ್ಲೇಂಟ್ ಕೊಟ್ಟು ಇನ್ನೊಂದು ಕೊಟ್ಟು ಏನು ಬೇಕೋ ನೀವು ಕಾನೂನಾತ್ಮಕ ಮಾಡಿರಿ. ಅದನ್ನು ಬಿಟ್ಬಿಟ್ಟು ಶರತ್ ಬಚ್ಚೇಗೌಡರು ಫೋಟೋ ಹಾಕಿ, ನಮ್ಮ ಪ್ರತಿಭಾ ಮೇಡಮ್ ಅವ್ರ ಫೋಟೋ ಹಾಕಿ ನೀವು ಹೊಸಕೋಟೆಯಲ್ಲಿ ನೀವು ಮಾಡಿದಿರ ನಿಮ್ಮನ್ನು ಕಳಿಸ್ಬಿಟ್ರು, ಅದಕ್ಕೆ ಬಂದು ಇಲ್ಲಿ ಮಾಡ್ದಾರ ಅನ್ನೋದನ್ನು ಶುದ್ಧ ಸುಳ್ಳು. ಶರತ್ ಬಚ್ಚೇಗೌಡರು ಮನಸ್ಸು ಮಾಡಿದ್ರೆ ಒಂದಲ್ಲ 10 ಅಲ್ಲ 100 ಕ್ರಷರ್ ಮಾಡೋ ಅಂತ ಅವ್ರಿಗೆ ಆ ದೇವರು ಆ ಶಕ್ತಿ ಕೊಟ್ಟಿದ್ದಾನೆ. ಆದರೆ ಅವರು ಶುದ್ಧ ರಾಜಕಾರಣಿ. ಅವ್ರು ರಿಯಲ್ ಎಸ್ಟೇಟೇ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನಿದ್ರು ರಾಜಕೀಯ ಮಾಡಬೇಕು. ಅವ್ರ ಅಪ್ಪ ಅವ್ರೇನು BN ಬಚ್ಚೇಗೌಡರು ಮಾಡ್ತಿದ್ದ ಸಾವಿರಾರು ಎಕರೆಗಳಿದೆ, ಅದನ್ನ ನೋಡ್ಕೊಂಡು ನೆಮ್ಮದಿಯಾಗಿ ಶುದ್ಧ ರಾಜಕಾರಣ ಮಾಡ್ಕೊಂಡಿದ್ದಾರೆ. ಅಂಥ ಶುದ್ಧ ರಾಜಕಾರಣಿಗೆ ತಾವು ದಯವಿಟ್ಟು ಈ ಥರ ಏನು ಯೂಟ್ಯೂಬ್ಗಳಲ್ಲಿ ಫೋಟೋಗಳು ಹಾಕಿ ಶರತ್ ಬಚ್ಚೇಗೌಡರು ಮಾಡ್ತಾರೆ ಅಂತ ಹೇಳೋದನ್ನ ನಿಲ್ಲಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಅವ್ರೇನಾದರೂ ಅಕ್ರಮ ಮಾಡಿದ್ರೆ ನೀವು DC AC ನೀವು ಕಂಪ್ಲೇಂಟ್ ಕೊಡಿ. ಅದು ಅಕ್ರಮ ಆದರೆ ನಾಳೆನೇ ನಿಲ್ಲಿಸ್ತಾರೆ. ಸಕ್ರಮ ಆದರೆ ಯಾರೂ ನಿಲ್ಲಿಸೋಕ್ಕಾಗಲ್ಲ. ಯಾಕಂದರೆ ಒಂದು ಪರ್ಮಿಷನ್ ಇಲ್ದಿರಾ, ಒಂದು ಡೀಮ್ ಕನ್ವೆನ್ಷನ್ ಆಗ್ದಿರಾ, ಒಂದು B1 ಬರ್ದಿರಾ, ಒಂದು ಸಿ ಫಾರಮ್ ಬರ್ದಿರಾ, ಕರೆಂಟೇ ಕೊಡೋದಿಲ್ಲ, ಕರೆಂಟ್ ಕಲೆಕ್ಷನ್ನೇ ಕೊಡೋಲ್ಲ. ಕರೆಂಟ್ ವಿದ್ಯುತ್ ಕೊಡಬೇಕು ಅಂದರೆ ಅಲ್ಲಿ ಸಕ್ರಮ ಇದ್ರೇ ಕೊಡೋದು. ಅದರಿಂದ ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ನಮಸ್ಕಾರ.